ಗೈಸ್ ಆಕ್ಚುಲಿ ಇನ್ 3 days ನಾವಿದೆ ಹೋಮ್ ಸ್ಟೇಲಿ ಇರೋದು. ಇಲ್ಲಿ ನಮ್ಮಮ್ಮ ಮತ್ತೆ ಅತ್ತೆ ಇಬ್ರು ವೆಯ್ಟ್ ಮಾಡ್ತಾರೆ. ಚೆಕ್ ಇನ್ ಆಗ್ಬೇಕು ಈಗ ರೂಮ್ ಒಳಗೆ. ಸ್ವಲ್ಪ ಚೆಕ್ ಇನ್ ಪ್ರೋಸೆಸ್ ಇದೆ ಹೋಮ್ ಸ್ಟೇದು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಗೈಸ್ ಜಸ್ಟ್ 3 days ಸ್ಟೇ ಆಗೋದಕ್ಕೋಸ್ಕರ ಇಷ್ಟು ಲಗೇಜಸ್. ಗೈಸ್ ನಾವು ತಿರುಪತಿ ಎಂಟ್ರಿ ಆದ್ವಿ. ಸೊ ಇನ್ 3 days ನಾವು ಇದೇ ಹೋಮ್ ಸ್ಟೇಲಿ ಇರ್ತಿದೀವಿ. ಇದು ಆಕ್ಚುಲಿ ಬೆಟ್ಟದ ಕೆಳಗಡೆ ಇರೋದು ಹೋಮ್ ಸ್ಟೇ. ನಾವು ಬೆಟ್ಟದ ಮೇಲ್ ಮಾಡಿಲ್ಲ, ಯಾಕಂದ್ರೆ ಅಲ್ಲೆಲ್ಲ ಹೋಮ್ ಸ್ಟೇ ನಮ್ಗೆ ಪ್ರೀ ಬುಕ್ಕಿಂಗ್ ಆದ್ರೂ ಕೂಡ ಚೆನ್ನಾಗಿರೋದು ಸಿಗುತ್ತೋ ಇಲ್ವೋ ಅಂತ ನಾವು ಅಲ್ಲೆಲ್ಲ ಬುಕ್ ಮಾಡಿಲ್ಲ. ಹಾಯ್, ಹೇಗಿದೆ ಹೋಮ್ ಸ್ಟೇ? ಇಷ್ಟ ಆಯ್ತಾ? ಸೂಪರಾ? ನಮಗೂ ತೋರಿಸ್ತೀರಾ ಹೋಮ್ ಸ್ಟೇ? ಇದು ಒಂದು ಬೆಡ್ರೂಮ್ ವಿತ್ ವಾಶ್ರೂಮ್, ಇದೆಲ್ಲ AC. ಓಕೆ, ನೆಕ್ಸ್ಟ್ ಸೋಫಾ. ಇದು ಲಿವಿಂಗ್ ಏರಿಯಾ. ಹಾಯ್ ಹಾಯ್ ಮಾಡ್ರಿ ಎಲ್ಲಾರು. ಏನ್ ಮಾಡ್ತಿದ್ದೀರಾ? ಇಷ್ಟ ಆಯ್ತಾ ಹೋಮ್ ಸ್ಟೇ? ಚೆನ್ನಾಗಿದ್ಯಾ? ಟಿವಿ ಆನ್ ಮಾಡ್ಕೊಳತ್ ತಾನೆ? ಹಾಯ್. ಸೊ ಇದು ಒಂದು ರೂಮು ವಿತ್ ವಾಶ್ರೂಮ್. ಓಕೆ, ಇದು ನಾರ್ಮಲ್ ಬೆಡ್ರೂಮ್ ಗೈಸ್. ಅಂಡ್ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ಪೂಜಾ ರೂಮ್ ಚೆನ್ನಾಗಿದೆ. ಇದು ಪೂಜಾ ರೂಮ್. ನಿಂದಿದೇನಾ ಪ್ಲೇಸ್ ಮಲ್ಕೊಳ್ಳೋದು? ಇದೇನಾ ಪ್ಲೇಸು? ಅವ್ನು ಆಕ್ಚುಲಿ ಎಷ್ಟೇ ಲೈಟ್ಸ್ ಆನ್ ಮಾಡಿದ್ರು ಕಾಣಿಸಲ್ಲ ಗೈಸ್ ಒಂದೊಂದ್ಸಲ. ನಮ್ಮಪ್ಪ ಫುಲ್ ನೋಡ್ತಾ ಇದಾರೆ ಹೋಮ್ ಸ್ಟೇ ಚೆನ್ನಾಗಿರೋದ್ ಮಾಡಿದೀವಾ ಇಲ್ವಾ ಅಂತ ನೋಡ್ತಾವ್ರೆ. ಇದು ಕಿಚನ್, ಒಂದ್ ಸ್ಮಾಲ್ ಫ್ರಿಡ್ಜ್ ಕೂಡ ಕೊಟ್ಟಿದ್ದಾರೆ. ಆಕ್ಚುಲಿ ತಿರುಪತಿಲಿ ತುಂಬಾ ಶೆಕೆ ಗೈಸ್, ಒಂದ್ ಸ್ವಲ್ಪ ಹೊತ್ತು ಕೂಡ AC ಇಲ್ದಲೆ ಇರಕ್ ಆಗ್ತಾ ಇಲ್ಲ ನಮ್ ಕೈಲಿ. ಇದು ಆಕ್ಚುಲಿ ಕಿಚನ್. ಈ ಕಡೆ ಹೋದ್ರೆ ವರಂಡ ಇದೆ. ನೆಕ್ಸ್ಟ್ ಇಲ್ಲಿ ಒಂದು ಬೆಡ್ರೂಮ್, ಇದು ಮಾಸ್ಟರ್ ಬೆಡ್ರೂಮ್ ಅನ್ಸುತ್ತೆ. ಎಲ್ಲಿ ನೋಡಿದ್ರು ಇವನೇ ಕಾಣ್ತಾ ಇದ್ದಾನೆ ಗೈಸ್. ನನಗೆ ಇಷ್ಟ ಆಗಿದ್ದಿದೆ ಬೆಡ್ರೂಮ್. ಇಲ್ಲೊಂದು ವಾಶ್ರೂಮ್ ಕೊಟ್ಟಿದ್ದಾರೆ. ಜ್ಯೋತಿ ಹಾಯ್. ಫ್ರಿಡ್ಜ್ ಅಲ್ಲಿ ಏನೇನು ಇಡ್ತಾ ಇದ್ದೀರಾ? ಹಾ, ಗೈಸ್ ನಾವು ನೀರ್ ಬಾಟಲ್ ಇಡಕ್ಕೆ ಅಂತಾನೆ ಫ್ರಿಡ್ಜ್ ತಗೊಂಡಂಗ, ನೀರು ಫುಲ್ಲು ನೀರೇ ತುಂಬಿಸ್ಬಿಟ್ಟಿದೀವಿ. ಬಿಯರ್ ಬಾಟ್ಲ್ ಅಲ್ಲ, ಫುಲ್ ನೀರೇ ಇಟ್ಟವ್ರೆ. ಅಮ್ಮ ಏನ್ ಮಾಡ್ತಿದ್ವು? ಟೀ ಮಾಡಕ್ ಆಗಲ್ಲ, ಬಿಸಿ ನೀರಷ್ಟೇ ಹಾಕ್ಬೇಕು. ಮಾಡಿ ನೋಡಿ ನಮ್ಮಮ್ಮ ಚಿತ್ರಾನ್ನ ಗೊಜ್ಜು, ಮಾವಿನಕಾಯಿ ಗೊಜ್ಜು, ಅನ್ನ, ಮತ್ತೆ ರವೆ ಉಂಡೆ ಮಾಡ್ಕೊಂಡು ಬಂದವ್ರೆ. ಇವಾಗ ನಮ್ಮಪ್ಪ ಫಸ್ಟ್ ತಿಂತಾ ಇದ್ದಾರೆ. ನಮ್ಮ ಮತ್ತೆ ಟೈಮ್ ಇಲ್ಲ ಅಂದ್ಬಿಟ್ಟು ರವೆ ಉಂಡೆ ಮಾಡ್ಕೊಂಡ್ ಬಂದೈತಿ ಇಷ್ಟೊಂದು. ಕೆಳಗೆ